எம்எல்ஏ கூப்பிட்டு நம்ம வந்து சன்மானம் பண்ண வரோம். ஏன்னாக்கா இன்னும் கொஞ்சம் வேலை பெண்டிங் இருக்குது. அதை பத்தி சார் பெண்டிங் ஆகிக்குன்னு சொல்லிட்டு அவர் பேசுவாரு. தொழில் சொல்றேன்னாக்கா நம்ம நியூஸ் வாட்ஸ்அப் பார்த்தேன் நான். அதுல எம்எல்ஏ வந்துட்டு சாந்தி நகர்ல இவர் வந்ததுல இருந்து எந்த வேலையும் ஆகலன்னு சொல்லிட்டு ஒரு வாட்ஸ்அப் அனுப்பிக்கிறாரு. நான் நினைக்கிறேன் வேற ஒரு ஆலப்பாளையத்திலேயே நியூஸ் மெயின் ரோட்டம் சுத்தமாக மாத்திருது. ஃபுல் பெங்களூர் எங்கன்னா நீங்க போய் பாருங்க, எல்லா இடத்துலயும் வேலை ஆயிக்குது. வெறும் சாந்தி நகர்ல மாத்திரம் இல்ல, எல்லா இடத்துலயும் வேலை ஆயிக்குது. எல்லா இடத்துலயும் நோண்டிக்கிறாங்க. அவங்க போய் பார்த்தா தான் தெரியும். ஏன்னா வேற அந்த பஜார் ஸ்ட்ரீட்ல போயிட்டு வந்துட்டு ஒரு ஆனப்பள்ளம் போயிட்டு வந்துட்டு அவங்க வந்து நோண்டிருக்காருன்னு சொன்னாக்க அது சிமெண்ட் ரோடு இதெல்லாம் தார் ரோடுனாக்கா ஆமா எல்லாம் சீக்கிரம் போட்டு ನೋಡಿ. ನಾನು ಬಂದ್ಬಿಟ್ಟು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ಇಟ್ಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾರ್ಟಿ. ಇವಾಗ ನಾನು ಇದು ಫಂಕ್ಷನ್ ಮಾಡಿರೋದು ಯಾಕಂತ, ಸನ್ಮಾನ ಅವ್ರಿಗೆ ಮಾಡಿರೋದು ಯಾಕಂತಂದರೆ, ನಾವು ನೋಡಿದ್ದೀವಿ, ನಾವು ಬಂದ್ಬಿಟ್ಟು ಅಂಬೇಡ್ಕರ್ ಇಷ್ಟು ಯಾರು ಒಳ್ಳೆಯದು ಕೆಲಸ ಮಾಡ್ತಾರೆ ಅವ್ರ ಕಡೆ ನಾವು ಇರ್ತೀವಿ. ಸೊ ವೆನ್ ಹಿ ಈಸ್ ಡೂಯಿಂಗ್ ಎ ಗ್ರೇಟ್ ಜಾಬ್, ನಾವು ಬಂದ್ಬಿಟ್ಟು ಅವ್ರಿಗೆ ಸನ್ಮಾನ ಮಾಡಿಬಿಟ್ಟು ಅವ್ರಿಗೆ ಅಪ್ರಿಷಿಯೇಟ್ ಮಾಡಿಬಿಟ್ರೆ ಏನಾಗುತ್ತೆ ಅಂತಂದರೆ, ನಾವು ಅವ್ರಿಗೂ ಒಂದು ಮನಸ್ಸು ಬರುತ್ತೆ, ಜನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ನನಗೆ, ನಾನು ಮಾಡಬೇಕು ಅಂತ. ನೀವು ಅವ್ರಿಗೆ ಡಿಮೋಟಿವೇಟ್ ಮಾಡ್ತಾಯಿದ್ರೆ ಏನಾಗುತ್ತೆ, ಅವ್ರು ಮಾಡೋ ಕೆಲಸನೂ ಮಾಡಲ್ಲ. ಇವಾಗ ನೋಡಿ, ನಿಮ್ಮ ಮುಂದೆನೇ ಇದೆ ನೋಡು, ಇದು 35-40 ಇಯರ್ಸ್ ಆಗುತ್ತೆ. ಅದು ಏನಂತಾರೆ ಗೊತ್ತಾ, ನೋ ಪೇನ್ ನೋ ಗೇನ್ ಅಂತಾರೆ. ಜನಗೆ ಸ್ವಲ್ಪ ನೋವು ಆಗುತ್ತೆ, ಆದರೆ ಫರ್ದರ್ ಗೇನ್ ಆಗುತ್ತೆ ಅಲ್ವಾ. ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್. ಅವ್ರು ಕ್ರಿಟಿಸೈಸ್ ಮಾಡೋದು MLAನ ಅದೆಲ್ಲ ತಪ್ಪು. ಯಾಕಂತಂದರೆ ನೀವು ಎಷ್ಟು ಅವ್ರು ಸಪೋರ್ಟ್ ಮಾಡ್ತೀರೋ ಅವ್ರು ಜನಕ್ಕೆ ಮಾಡ್ತಾರೆ. ನಾವು ಅವ್ರಿಗೆ ಅಗೇನ್ಸ್ಟ್ ಆಗೋದ್ರೆ ಅವರು ಮಾಡಲ್ಲ. ಇಲ್ಲಿ ನೋಡಿ, ಒಂದು 5 ಇಯರ್ಸ್ ಬಂದ್ಬಿಟ್ಟು BJPನ ಕರೆಸಿದ್ವಿ. ಅವರು MLA ಆಗಿದ್ದರು ರಘು ಅಂತ. ಇಲ್ಲಿ ಒಂದ್ಸಲಿನೂ ಬಂದಿಲ್ಲ ಅವರು. ಅವ್ರಿಗೆ ಇಲ್ಲಿ ಇರೋ ಜನಕ್ಕೆ ರಘು ಅಂತ ಯಾರು ಗೊತ್ತಿಲ್ಲ. ನೀವು ಇವಾಗ ಒಂದು ಚಿಕ್ಕ ಹುಡುಗನ ನಾನು ಆ ಫೋಟೋ ತೋರಿಸ್ಬಿಟ್ಟು ಕೇಳಿ ಯಾರಂತ ಹೇಳಿ, ಹ್ಯಾರಿಸ್ ಸರ್ ಅಂತಾರೆ. ಅವರು ಜನಕ್ಕೆ ಆ ಥರ ಇದು ಮಾಡ್ತಾರೆ. ಪ್ಲಸ್ ಏನಂತಂದರೆ ಅವರು ಸಂವಿಧಾನನ ತುಂಬ ನಂಬ್ತಾರೆ ಸರ್. ಯಾಕಂದರೆ ಅವ್ರ ಹತ್ರ ಬಂದ್ಬಿಟ್ಟು ನೀನು ಹಿಂದೂ, ನೀನು ಕ್ರಿಶ್ಚಿಯನು, ನೀನು ಮುಸ್ಲಿಮ್ ಅಂತದ್ದು ಏನಿಲ್ಲ. ಅವ್ರ ಹತ್ರ ಎಲ್ಲರೂ ಒಂದೇ. ಸೊ ದಟ್ ಈಸ್ ವೈ ನೋಡಿ, ಇಲ್ಲಿ ನಮ್ಮ ಸ್ಪೆಷಲಿ ಬ್ಯಾಂಗ್ಳೂರ್ 47ಅಲ್ಲಿ ದೇರ್ ಇಸ್ ನೋ ಕಮ್ಯುನಿಟಿ ಫೀಲಿಂಗ್. ನೀನು ಹಿಂದೂ, ನೀನು ಕ್ರಿಶ್ಚಿಯನು, ನೀನು ಮುಸ್ಲಿಮ್ ಅಂತ ಇಲ್ಲ. ನೋಡಿ, ಇಲ್ಲಿರೋರು ಒಬ್ಬರು ಕ್ರಿಶ್ಚಿಯನು, ಒಬ್ಬರು ಹಿಂದೂ, ಒಬ್ಬರು ನೋಡಿ ಹಿಂದೂಗಡೆ ಕ್ರಿಶ್ಚಿಯನು, ಇವ್ರು ಹಿಂದೂ, ನಾನು ಮುಸ್ಲಿಮ್ಮು, ಇವ್ರು ನೇಪಾಳಿ. ನಮ್ಮ ಹತ್ರ ಆ ಫೀಲಿಂಗ್ಸೇ ಇಲ್ಲ. ನೀವು ನಾರ್ತ್ ಸೈಡ್ ಹೋಗ್ಬಿಡಿ, ಈ ಥರ ನೀವು ಫೀಲಿಂಗ್ಸ್ ನೋಡೋಕ್ಕಾಗಲ್ಲ. ಇದು ಯಾಕಂತಂದರೆ ನಮ್ಮ ಇವರು ಹ್ಯಾರಿಸ್ ಸರ್ ಹಂಗೆ 4 times ಗೆಲ್ಲಿಯೋದು ಮಾಮೂಲಿ ಅಲ್ಲ ಸರ್. ಯಾಕಂದರೆ ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದ್ಬಿಟ್ಟೇ ಅವ್ರು 4 ಸರಿ MLA ಆಗಿದ್ದಾರಲ್ವ. ಅದಕ್ಕೆ ನನ್ನ RTI ಅಂತಂದರೆ ಅವ್ರಿಗೆ ಸನ್ಮಾನ ಇದಕ್ಕೇ ಮಾಡಿದೆ ಸರ್. ಬಿಕಾಸ್ ವಿ ರೆಸ್ಪೆಕ್ಟ್ ಪೀಪಲ್ ಹೂ ಡಸ್ ಅ ಗುಡ್ ಜಾಬ್. ವಿ ಆರ್ ನಾಟ್ ವಿತ್ ಅ ಪೀಪಲ್ ಹೂ ಡಸಂಟ್ ಡೂ ಎ ಜಾಬ್ ಆ್ಯಂಡ್ ಟಾಕ್ ಥಿಂಗ್ಸ್ ಅಬೌಟ್ ಎನಿಬಡಿ. ಸೊ ಹೀ ಡಸ್ ದಿ ಜಾಬ್. ಸೊ ದಟ್ ಈಸ್ ದ ರೀಸನ್ ನಾನು ಇವತ್ತು ಅವ್ರನ್ನ ಕರೆಸ್ಬಿಟ್ಟು ಸನ್ಮಾನ ಮಾಡಿರೋದು ಇದಕ್ಕೇನೆ ಸರ್. ಯಾಕಂದರೆ ಹೀ ಈಸ್ ಎ ಗ್ರೇಟ್ ಲೀಡರ್. ಅದಕ್ಕೆ ಜೈ ಭೀಮ್, ಜೈ ಕರ್ನಾಟಕ. ಥ್ಯಾಂಕ್ ಯು. For the people who are needy. So in my personal thing is, he's a very good human being. ಓಕೆ, ಥ್ಯಾಂಕ್ ಯು. ಅಸ್ಸಲಾಮು ಅಲೈಕುಮ್, ನಮಸ್ಕಾರ ಎಲ್ಲರಿಗೆ. ಇವಾಗ ಏನಿದು ಆಪೋಸಿಟ್ ಪಾರ್ಟಿಗಳು ಇದ್ದಾರಲ್ಲ, ಅದು ಧರ್ನಾ ಮಾಡೋದು ಸುಮ್ಮನೆ. ಇವಾಗ ಎಲೆಕ್ಷನ್ ಬರ್ತಾಯಿದೆ, ಕೌನ್ಸಿಲ್ ಎಲೆಕ್ಷನು. ಆ ಕೋಸರ ಇವಾಗ ಅದಕ್ಕೆ ಇವರೆಲ್ಲ ಬಂದುಬಿಟ್ಟು ಧರ್ನಾ ಮಾಡೋದು, ಇವಾಗ ಡಿಸ್ಟರ್ಬ್ ಮಾಡೋದು, ಈ ಥರ ನಮ್ಮ ಸಾಹೇಬರಿಗೆ ಕೆಟ್ಟ ಹೆಸರು ತಗೊಂಡು ಬರೋಕ್ಕೆ ಟ್ರೈ ಮಾಡ್ತಾ ಇರೋದು, ಇದೆಲ್ಲ ತಪ್ಪು ಅಲ್ವಾ. ಇನ್ನೊಂದು ಏನಂದರೆ, ಇವಾಗ 4 ವರ್ಷ 4 ಸಲ ವಿನ್ ಆಗಿದ್ದಾರೆ ನಮ್ಮ ಸಾಹೇಬರು MLA ಹ್ಯಾರಿಸ್. ಸೊ ಅದಕ್ಕೆ ಅರ್ಥ ಮಾಡ್ಕೊಬೇಕು, ಪಬ್ಲಿಕ್ಕು ಎಷ್ಟು ಫೇವರ್ನಲ್ಲಿ ಇದ್ದಾರೆ ಅಂದ್ಬಿಟ್ಟು. ಕೆಲಸ ನೋಡಿ, ಕೆಲಸ ಏನು ಚಿಕ್ಕ ಕೆಲಸ ಇಲ್ಲ, ದೊಡ್ಡ ಕೆಲಸ ಇದು. ದೊಡ್ಡ ಕೆಲಸ ಅಂದರೆ ನೀವು ನೋಡಿ, ಒಂದು ಸಲ ಒಂದು ಫಿಟ್ಟು ರೋಡ್ ಅಂದರೆ 1-2 ಫೀಟ್ ರೋಡ್ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ದೊಡ್ಡ ಕೆಲಸ ಇದು. ಅಷ್ಟು ಈಸಿ ಆಗಲ್ಲ. ಗೆಸ್ಟ್ ಸ್ವಲ್ಪ ಇರುತ್ತೆ, ಪಬ್ಲಿಕ್ ಸ್ವಲ್ಪ ಡಿಸ್ಟರ್ಬ್ ಇರುತ್ತೆ, ಅದು ಅರ್ಥ ಮಾಡ್ಕೊಳ್ಳಿ. 40 ವರ್ಷ ನೀವು ಆರಾಮಾಗಿರ್ಬೋದು ನನ್ನ ಪ್ರಕಾರ, ನಾನು ನೋಡಿದ್ದೀನಿ ಆಯಿತಾ. ಸುಮ್ಮನೆ ಎಲಿಗೇಷನ್ ಮಾಡೋದು, ಈ ಥರ ಧರ್ನಾ ಮಾಡೋದೆಲ್ಲ ಸರಿಗಿಲ್ಲ. ಯಾರು ಮಾಡಬೇಡಿ, ನಾವೆಲ್ಲ ಒಂದೇ ಥರ ಒಬ್ಬರು ಸಾಹೇಬ್ರ ಹೆಲ್ಪ್ ಮಾಡೋಣ. ಇದೇ ಥರ ಸಾಹೇಬ್ರ ಮುಂದೆ ಕೆಲಸ ಮಾಡ್ತಾ ಇರಲಿ. ನಮ್ಮ ಲೀಡರ್ಗಳು ಇದೆ ನೋಡಿ, ಇವರು ಪಾಪ ಭಾಳ ಒಳ್ಳೆ ಕೆಲಸ ಮಾಡ್ತಾರೆ. ನಮ್ಮ ಮೇಡಮ್ ಇದ್ದಾರೆ, ಇವರೆಲ್ಲ ಸುಮ್ಮನೆ ಬಂದಿಲ್ಲ. ಅವ್ರಿಗೆ ಲೈಕ್ ಮಾಡ್ತಾರೆ, ಅವ್ರ ಕೆಲಸಗೆ ಇದು ಮಾಡ್ತಾರೆ. ಅದಕ್ಕೆ ನೋಡಿ, ಈ ಥರ ಒಳ್ಳೆ MLAಗೆ ಈ ಥರ ಮಾಡಬಾರ್ದು ಯಾವತ್ತು. ಯಾರು ದೊಡ್ಡ ಲೀಡ್ಗಳು ಮಾಡ್ತಾಯಿಲ್ಲ, ಚಿಕ್ಕ ಲೀಡ್ಗಳು ಮಾಡ್ತಾ ಇರೋದು ಮಾಡಲಿ, ಪರವಾಗಿಲ್ಲ. ಅದು ಆಪೋಸಿಟ್ ಇರಲೇಬೇಕು ನಮಗೆ. ಬಟ್ ಹೇಳಿದ್ರೆ ಕರೆಕ್ಟಾಗಿ ಇರಬೇಕಲ್ಲ. ಸುಳ್ಳು ಹೇಳೋದು ಅದೆಲ್ಲ ಸರಿಗಿಲ್ಲ. ಅದಕ್ಕೆ
ಈ ಥರ ನೆಕ್ಸ್ಟ್ ಆಗಬಾರ್ದು. ನಮ್ಮ ಸಾಹೇಬ್ರಿಗೆ ನಾವೆಲ್ಲ ಇದ್ದೀವಿ, ಹೆಲ್ಪ್ ಮಾಡ್ತೀವಿ, ಕೈ ಬಿಡಲ್ಲ ನಾವೆಲ್ಲ. ಥ್ಯಾಂಕ್ ಯು ಜೈ ಹಿಂದ್, ಜೈ ಕರ್ನಾಟಕ. ಆನರ್ ಮಾಡಿದ್ರು ಅಂದರೆ ಇಲ್ಲಿ ಇಡೀ ಶಾಂತಿನಗರ ಕ್ಷೇತ್ರದಲ್ಲಿ ಒಳ್ಳೊಳ್ಳೆ ಕೆಲಸಗಳಾಗ್ತಾ ಇದೆ. ಇಷ್ಟು ವರ್ಷದಿಂದ ಯಾವ ಕೆಲಸನೂ ಆಗ್ತಾ ಇರಲಿಲ್ಲ. ಚೇಂಬರ್ ಪೈಪು ತುಂಬಿ ಹರಿತಾ ಇತ್ತು ರೋಡ್ಗಳು ಅಲ್ಲಲ್ಲಿ ಹಳ್ಳ ಬಿದ್ದು ಎಷ್ಟೋ ಜನ ಕೆಳಗಡೆ ಬಿದ್ದಿದ್ದಾರೆ. ಇದೇ ಇಲ್ಲಿ ಆಸ್ಟಿನ್ ಟೌನ್ ಸರ್ಕಲಲ್ಲಿ ಎಷ್ಟೋ ಜನ ಆಕ್ಸಿಡೆಂಟ್ ಆಗಿದ್ದಾರೆ, ಎಷ್ಟೋ ಜನ ಸತ್ತಿದ್ದಾರೂ ಅಲ್ಲಿ. ಆದರೆ ಇದುವರೆಗೂ ಯಾರೂ ಮುಂದೆ ಬರದೆ ಇವಾಗ ಹ್ಯಾರಿ ಸರ್ ಇದನ್ನೆಲ್ಲ ಎತ್ತಿ ಕೆಲಸ ಮಾಡ್ತಾ ಇರೋದ್ರಿಂದ ಅದನ್ನು ಆಪೋಸಿಟ್ ಮಾಡಿಕೊಂಡು ಕೆಲಸ ಮಾಡಬಾರ್ದು ಅಂತ ತಡೆಗಟ್ಕೊಂಡು ಧರಣಿ ಮಾಡೋದು ಮತ್ತೊಂದು ಮಾಡೋದು ಮಾಡ್ತಾ ಇದ್ದಾರೆ. ಅದೆಲ್ಲ ಸುಳ್ಳು. ಅದೇ ರೀತಿಯಲ್ಲಿ ಅವರು ಏನೇ ಒಂದು ಫೇಸ್ಬುಕ್ಕಲ್ಲಿ ಒಂದು ವೀಡಿಯೋಗಳನ್ನ ಕಳಿಸ್ತಾ ಇದ್ದಾರೆ. ಅದೆಲ್ಲ ಫಸ್ಟು ಅವರು ಆ ಥರಕ್ಕೆ ಅವರೇ ಇಳಿದು ಕೆಲಸ ಮಾಡಿದರೆ ನಿಜವಾಗ್ಲೂ ಹೇಳ್ತಾ ಇದ್ದೀವಿ, ಹ್ಯಾರಿಸ್ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕಿಂತ ಅವ್ರಿಗೆ ಸಪೋರ್ಟ್ ಮಾಡ್ಬೋದಾಗಿತ್ತು ನಾವು. ಆದರೆ ಕೆಲಸ ಎಲ್ಲ ಮಾಡ್ತಾ ಇರುವಾಗ ಬಂದು ಈಗ ಸದ್ಯದಲ್ಲಿ ಸೆಂಟ್ರಲ್ ಬಂದ್ಬಿಟ್ಟು ಅವ್ರು ಆ ಕೆಲಸ ಮಾಡಿಲ್ಲ, ನಿಮ್ಮನ್ನ ಈ ಥರ ತಳ್ತಾ ಇದ್ದಾರೆ, ಜನಗಳಿಗೆ ಡಸ್ಟ್ ಅಲರ್ಜಿ ಆಗ್ತದೆ. ಸರ್ ಕೆಲಸನೂ ಬೇಕು, ಡಸ್ಟ್ ಅಲರ್ಜಿಯೂ ಆಗಬಾರ್ದು ಅಂದರೆ ಯಾವ ನ್ಯಾಯ ಹೇಳಿ? ಇದಕ್ಕೆ ನ್ಯಾಯ ಬೇಕಲ್ವಾ? ಡಸ್ಟ್ ಅಲರ್ಜಿ ಆಗ್ತಾ ಇದೆ ಅಂದರೆ 1-2 ತಿಂಗಳು ಮಳೆ, ವಿಪರೀತ ಮಳೆ ಇತ್ತು, ಇಡೀ ಕರ್ನಾಟಕದಲ್ಲೇ ಮಳೆ ಇತ್ತು. ಯಾವುದು ಹೊಸದಾಗಿ ಮಳೆ ಬಂದು ಈ ಜಾಗದಲ್ಲಿ ಮಾತ್ರ ಮಳೆ ಬರಬೇಕು ಅಂತ ಬರಲಿಲ್ಲ. ಮಳೆ ಬರ್ತಾ ಇತ್ತು, ಕೆಲಸ ಆಗಲಿಲ್ಲ, ಸ್ಟಾಪ್ ಆಯಿತು. ಇವಾಗ ಕೆಲಸ ಆಗ್ತಾಯಿದೆ. ಸ್ವಲ್ಪ ತಡ್ಕೊಂಡ್ರೆ 50 ವರ್ಷಕ್ಕೆ ನಾವು ಯಾವ ಥರದ ಹಿಂಸೆನೂ ಪಡಬೇಕಾಗಿರಲ್ಲ, ಯಾವ ಥರದ ಇದು ಕಷ್ಟನೂ ಇರಲ್ಲ, ಚೆನ್ನಾಗಿರ್ತೀವಿ. ನಮ್ಮ ಶಾಂತಿನಗರ ಕ್ಷೇತ್ರ ಮಾದರಿ ಕ್ಷೇತ್ರ ಮಾಡ್ತೀನಿ ಅಂತ ನಮ್ಮ ಸಾಹೇಬರು ಮಾತು ಕೊಟ್ಟಿದ್ದಾರೆ, ಅದನ್ನು ಖಂಡಿತವಾಗ್ಲೂ ಮಾಡ್ತಾರೆ. ನಾವೆಲ್ಲ ಅವ್ರ ಜೊತೆಗೆ ಇರ್ತೀವಿ. ಓಕೆ, ಥ್ಯಾಂಕ್ ಯು. मैं नेपाल से हूँ और इंडिया और नेपाल हम एक अर्खा से बहुत प्यार है. हम प्यार से बैठते हैं, इधर का लोग उधर काम करते हैं, उधर का लोग इधर काम करते हैं. हम एक अर्खा में बहुत प्यार पे है, ऐसे ही रहना भी चाहिए. और अगेन सब लोग जैसा इधर उधर लफड़ा झपड़ा होता है, एक अर्खा को सपोर्टिंग हम लोग पे करते हैं. आप लोगों का पे हमको सपोर्टिंग चाहिए और काम करने के टाइम में पे किसी को पे इधर उधर होना नहीं चाहिए मेरा सोच में. और सब लोग मिलके एक अर्का से सपोर्टिंग होना ज़रूरी है, क्योंकि नेपाल और इंडिया बोला तो बहुत प्यार से मिला हुआ है. आपको कैसा है हरीश सर का सपोर्ट कैसा है यहाँ पे? एक मैं बोलना चाहता हूँ, हरीश सर हम लोगों को बहुत सपोर्टिंग करता है. मैं उनके पास में है हमारा घर, और आप लोगों को बहुत सपोर्ट करना, हम लोग पे बहुत सपोर्ट कर रहा हूँ. और मैं चाहता हूँ कि अब अगेन पे हरीश सर को आना चाहिए करके मैं यही बोलना चाहता हूँ सब लोगों को. थैंक यू. हरीश सर को एकदम सपोर्टिंग करना, सब लोग मिलके हम लोग पे करते हो. सब लोगों को नमस्ते, थैंक यू सो मच. ನಮಸ್ತೆ, ನಾನು ಆಸ್ಟಿನ್ ಟೌನಿಂದ ಮಾತಾಡ್ತಾ ಇರೋದು. ನಾನು ಒಂದು ಕಾಂಗ್ರೆಸ್ ಲೀಡರ್ಸೇ, ಹ್ಯೂಮನ್ ರೈಟ್ಸಲ್ಲಿನೂ ಇದ್ದೀನಿ. ನಮ್ಮ ಸಾಹೇಬರ ಬಗ್ಗೆ ತುಂಬ ಮಾತಾಡ್ತಾ ಇದ್ದಾರೆ. ಅದು ಏನಿದೆಯೋ ಡೈರೆಕ್ಟಾಗಿ ಫೈಟ್ ಮಾಡ್ಬೋದು. ನಾವು ಇದ್ದೀವಿ ಹಿಂದ್ಗಡೆ, ಲೇಡೀಸು ಇದ್ದೀವಿ. ಬಟ್ ಅವರು ತುಂಬ ಕೆಲಸ ಮಾಡಿದ್ದಾರೆ. ಈ ಥರ MLA ಥರ ಯಾರೂ ಇಲ್ಲ. ಇಷ್ಟು ಕೆಲಸ ಮಾಡೋರು ಯಾರು ಮಾಡ್ತಾ ಇಲ್ಲ ನಮ್ಮ ಏರಿಯಾದಲ್ಲಿ. ಒಂದು ಕೆಲಸ ಮಾಡಿದ್ರು ಒಂದು 20 ವರ್ಷ ಇರಲಿ ಅಂತ ಅವರು ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಏನೇನೋ ಮಾತಾಡೋದು, ಏನೇ ಹಿಂದ್ಗಡೆ ಇದು ಮಾಡೋದು, ಅದೆಲ್ಲ ಏನು ಬೇಡ. ಫೈಟ್ ಮಾಡ್ತೀರಾ, ಎದುರುಗಡೆ ಫೈಟ್ ಮಾಡಿ, ನಾವು ಮಾಡ್ತೀವಿ. ಒಂದು ಲೇಡೀಸ್ನ ಬೆದರಿಸೋದು, ನನ್ನನ್ನು ಕೂಡ ಇದು ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಏನು ಮಾಡಿದ್ದಾರೆ ನಿಮ್ಮ MLA ಅಂತ ಹೇಳಿದ್ದಾರೆ. ಆ ಥರ ರೌಡಿ ಶೂಟರ್ ಇದು ಮಾಡೋದು ಅದೆಲ್ಲ ಬೇಡ. ಏನಿದೆಯೋ ಫೈಟ್ ಕೊಡಿ, ಎದುರುಗಡೆ ನಾವು ಫೈಟ್ ಕೊಡ್ತೀವಿ. ನಮ್ಮ ಸಾಹೇಬರಿಗೆ ನಮ್ಮ ಪ್ರಾಣ ಕೊಡೋಕ್ಕೂ ನಾವು ಸಿದ್ಧವಾಗಿದ್ದೀವಿ. ನಾವು ಕಾಂಗ್ರೆಸ್ ಪಾರ್ಟಿ ಸೋಷಿಯಲ್ ವರ್ಕರ್. ನಮ್ಮ ಹ್ಯಾರಿಸ್ ಸರ್ ಬಂದು 4 ವರ್ಷದಿಂದ MLA ಇದ್ದಾರೆ. ಅವ್ರು ತುಂಬ ಚೆನ್ನಾಗಿ ಕೆಲಸ ಮಾಡೋರು, 4 ಬಾರಿ. ಸೊ ಅವರು ತುಂಬ ಒಳ್ಳೆ ಕೆಲಸ ಮಾಡ್ತಾರೆ.